ಹೈದರಾಬಾದ್ಗೆ ಕೇವಲ 2-3 ಗಂಟೆಯಲ್ಲಿ ತಲುಪಬಹುದಾ? 2026ರ ಬಜೆಟ್ನಲ್ಲಿ ಬಂದಿರೋ ಆ 7 ಹೈ ಸ್ಪೀಡ್ ರೈಲ್ಗಳು ಯಾವುದು? ನಿಮ್ಮ ಊರಿಗೆ ರೈಲ್ ಬರುತ್ತಾ? ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ರೈತರಿಗೆ ಮತ್ತು ಹೊಸ ಬಿಸ್ನೆಸ್ ಮಾಡೋರಿಗೆ ಇದೊಂದು ಬಂಪರ್ ಬಜೆಟ್ ಅಂತ ಹೇಳ್ಬೋದು. AI ಕೃಷಿಯಿಂದ ಹಿಡಿದು ಹೊಸ ವಿಮಾ ಯೋಜನೆವರೆಗೂ ನಿರ್ಮಲಾ ಸೀತಾರಾಮನ್ ನೀಡಿದ ಬಿಗ್ ಗಿಫ್ಟ್ಗಳೇನು? ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಚಂದನ್. ಇವತ್ತು ನಾವು 2026ರ ಕೇಂದ್ರ ಬಜೆಟ್ ಬಗ್ಗೆ ಮಾತಾಡೋಣ. ಅಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದಾರೆ. ಈ ಬಜೆಟ್ನಲ್ಲಿ ತೆರಿಗೆಗಿಂತ ಹೆಚ್ಚಾಗಿ ಸಾಮಾನ್ಯ ಜನರ ಬದುಕನ್ನು ಬದಲಿಸುವಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಿಸಲಾಗಿದೆ. ಫಾರ್ ಎಕ್ಸಾಂಪಲ್, ರೈಲ್ವೆ, ಕೃಷಿ ಮತ್ತು ಹೊಸ ಉದ್ಯಮಿಗಳಿಗಂತೂ ನಿಜವಾಗ್ಲೂ ಈ ಬಾರಿ ಬಜೆಟ್ ನಲ್ಲಿ ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರಿಸ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಅಷ್ಟೇ. ಹೈ ಸ್ಪೀಡ್ ರೈಲುಗಳ ಕ್ರಾಂತಿಯನ್ನ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಎಸ್, ರೈಲ್ವೆ ಲೇಖಗೆ ಈ ಬಾರಿ ದಾಖಲೆಯ 2.93 ಲಕ್ಷ ಕೋಟಿ ಅನುದಾನ ನೀಡಲಾಗಿದೆ. 7 ಹೊಸ ಹೈ ಸ್ಪೀಡ್ ಕಾರಿಡಾರ್ಗಳು. ಏನ್ ಹಾಗಿದ್ರೆ ದೇಶದ ಪ್ರಮುಖ ನಗರಗಳ ನಡುವೆ 7 ಹೈ ಸ್ಪೀಡ್ ರೈಲುಗಳು ಮಾರ್ಗಗಳನ್ನ ಘೋಷಿಸಲಾಗಿದೆ. ಯಾವ್ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸ್ತೀನಿ ನೋಡಿ. ಮೊದಲನೇದಾಗೆ ನಮ್ಮ ಬೆಂಗಳೂರಿಗೆ ಲಾಭ. ಯಾವ ರೀತಿ? ಕರ್ನಾಟಕಕ್ಕೆ ಅತಿ ದೊಡ್ಡ ಕೊಡುಗೆ ಏನಂತಂದ್ರೆ ಹೈದರಾಬಾದ್ ಟು ಬೆಂಗಳೂರು ಮತ್ತು ಚೆನ್ನೈಯಿಂದ ಬೆಂಗಳೂರಿಗೆ ಹೈ ಸ್ಪೀಡ್ ರೈಲು ಮಾರ್ಗಗಳು. ಇದರಿಂದ ಪ್ರಯಾಣದ ಸಮಯ ಕೂಡ ಅರ್ಧದಷ್ಟು ಕಡಿಮೆ ಆಗುತ್ತೆ. ಇತರ ಮಾರ್ಗಗಳು ಅಂದ್ರೆ ಬೇರೆ ಎಣ್ಣೆಯಲ್ಲಿ ಹೈ ಸ್ಪೀಡ್ ಕೊಟ್ಟಿದ್ದಾರೆ ರೈಲ್ವೆಗಳನ್ನ ಅಂತ ನೋಡಿದ್ರೆ ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ದೆಹಲಿ ಟು ವಾರಣಾಸಿ ಮತ್ತು ವಾರಣಾಸಿ ಟು ಸಿಲಿಗುರಿ. ಸರಕು ಸಾಗಣೆ ಯಾವ ರೀತಿ? ಸೂರತ್ ನಿಂದ ದಂಕುನಿ ಅಂದ್ರೆ ಪಶ್ಚಿಮ ಬಂಗಾಳವರೆಗೆ ಹೊಸ ಸರಕು ಸಾಗಣೆ ಕಾರಿಡಾರ್ ಅಂದ್ರೆ ನಿರ್ಮಿಸಲಾಗಿದೆ. ಇನ್ನು ಹಾಗಿದ್ರೆ ಸರ್, ರೈತರಿಗೆ ಏನೋ ಬಂಪರ್ ಆಫರ್ ಅಂದ್ರೆ ಏನ್? ಆ ರೀತಿ ಬಂಪರ್ ಆಫರ್ ಅಂತ ಕೇಳಿದ್ರೆ, ರೈತರ ಆದಾಯ ಹೆಚ್ಚಿಸಲು ಡಿಜಿಟಲ್ ಕೃಷಿ ಮೇಲೆ ಒತ್ತನ್ನು ನೀಡಲಾಗಿದೆ. ಇನ್ನು ಭಾರತ್ ವಿಸ್ತಾರ್, ರೈತರಿಗೆ ಬೆಳೆ ಮಾಹಿತಿ, ಹವಾಮಾನ ಮುನ್ಸೂಚನೆ ನೀಡುವಂತ ಬಹುಭಾಷಾ ಅಂದ್ರೆ AI ಆಧಾರಿತ ಪ್ಲಾಟ್ಫಾರ್ಮ್ ಕೂಡ ಘೋಷಿಸಲಾಗಿದೆ. ಇನ್ನು ಸೌರ ವಿದ್ಯುತ್ ಬಗ್ಗೆ ನೋಡೋದಾಯ್ತು ಅಂದ್ರೆ 1 ಕೋಟಿ ರೈತರಿಗೆ ಸೌರ ವಿದ್ಯುತ್ ಪಂಪ್ ಸೆಟ್ ನೀಡುವಂತಹ ಮೂಲಕ ವಿದ್ಯುತ್ ಬಿಲ್ ಉಳಿಸಲು ನೆರವನ್ನ ನೀಡಲಾಗುತ್ತೆ. ಕೃಷಿ ತಳಿಗಳು ಯಾವ್ಯಾವುದು ಅಂತ ನೋಡೋದಾಯ್ತು ಅಂದ್ರೆ ತೆಂಗು, ಗೋಡಂಬಿ ಮತ್ತು ಗಂಧದ ಮರ ಬೆಳೆಯುವಂತಹ ರೈತರಿಗೆ ವಿಶೇಷ ಪ್ರೋತ್ಸಾಹಧನ ಕೂಡ ನೀಡಲಾಗುತ್ತೆ. ಸರ್, ಈ ಸ್ಮಾರ್ಟ್ ಆಪ್ ಮತ್ತು ಉದ್ಯಮಿಗಳಿಗೆ ಏನಾದರೂ ಕೊಟ್ಟಿದ್ದಾರಾ? ಅದು ಸ್ಟಾರ್ಟ್ ಅಪ್ ಮಾಡೋರಿಗೆ ಅಥವಾ ಆಂಟರ್ಪ್ರಿನರ್ಸ್ಗೆ ಏನಾದರೂ ಒಂದು ಲಾಭ ಇದೆಯಾ ಈ ಬಜೆಟ್ ನಲ್ಲಿ ಅಂತಂದ್ರೆ, ಹೊಸ ಉದ್ಯಮ ಆರಂಭಿಸುವಂತಹ ಯುವಕರಿಗೆ ಬಜೆಟ್ ನಲ್ಲಿ ಸಿಹಿ ಸುದ್ದಿ ನೀಡಲಾಗಿದೆ. SME ಗ್ರೋತ್ ಫಂಡ್, ಸಣ್ಣ ಆಂಟರ್ಪ್ರಿನರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು 10,000 ಕೋಟಿ ಮೊತ್ತ ಬೆಳವಣಿಗೆ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಇನ್ನು ಶಿ-ಮಾರ್ಟ್, ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳಿಗಾಗಿ ಪ್ರತಿ ಜಿಲ್ಲೆಯಲ್ಲಿ ಶಿ-ಮಾರ್ಟ್ ಎಂಬ ಮಾರಾಟ ಕೇಂದ್ರವನ್ನು ಸ್ಥಾಪಿಸುವುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ. ಇನ್ನ ಬಯೋಫಾರ್ಮಾ ಶಕ್ತಿ, ಏನಿದು? ಬಯೋಟೆಕ್ ಮತ್ತು ಮೆಡಿಕಲ್ ಸಂಶೋಧನೆಯಲ್ಲಿ ತೊಡಗಿರುವಂತಹ ಸ್ಮಾರ್ಟ್ ಆಪ್ಗಳಿಗಾಗಿ 10,000 ಕೋಟಿಯನ್ನ ಹೂಡಿಕೆ. ಸರ್, ಇನ್ನು ವಿಮೆ ಮತ್ತು ಆರೋಗ್ಯದ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಬಜೆಟ್ ನಲ್ಲಿ? ಏನನ್ನ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಂತಂದ್ರೆ ಇಲ್ಲಿ ನೋಡಿ. ಇನ್ನು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನು ನೋಡೋದಾಯ್ತಂದ್ರೆ ಕೆಲಸದ ಸ್ಥಳದಲ್ಲಿ ಅಪಘಾತಕ್ಕೀಡಾದ ಕಾರ್ಮಿಕರಿಗೆ ಹೆಚ್ಚಿನ ವಿಮಾ ಪರಿಹಾರ ಮತ್ತು ಅದಕ್ಕೆ ತೆರಿಗೆ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಮೆಡಿಸಿನ್ಸ್ ಬಗ್ಗೆ ಕೇಳೋದಾಯ್ತು ಅಂದ್ರೆ 17 ವಿವಿಧ ಕ್ಯಾನ್ಸರ್ ಔಷಧಿಗಳ ಮೇಲೆ ಆಮದು ಸುಂಕವನ್ನ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇದರಿಂದ ಚಿಕಿತ್ಸೆ ಕೂಡ ಕಮ್ಮಿ ಆಗುವಂಥದ್ದು, ಅಂದ್ರೆ ನಮಗೆ ಪ್ರೈಸ್ ಕಾಸ್ಟಿಂಗ್ ಅಲ್ಲೂ ಕೂಡ ಕಮ್ಮಿ ಆಗುತ್ತೆ. ಇನ್ನು ಫೈನಲ್ ಯೂನಿಯನ್ 2026ರ ಬಜೆಟ್ ನ ಕನ್ಕ್ಲೂಷನ್ ಏನು ಅಂತಂದ್ರೆ, ಒಟ್ಟಾರೆ ಇಂಪಾರ್ಟೆನ್ಸ್ ಏನೇನಿದೆ ಅನ್ನೋದನ್ನ ಇನ್ನು ಈಸಿಯಾಗಿ ಹೇಳ್ಬಿಡ್ತೀನಿ ನೋಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026ರ ಬಜೆಟ್ ಮೂಲ ಸೌಕರ್ಯ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಅಂದ್ರೆ ಹೈ ಸ್ಪೀಡ್ ರೈಲುಗಳು ನಮ್ಮ ಪ್ರಯಾಣದ ವೇಗವನ್ನ ಹೆಚ್ಚಿಸಿದರೆ, ಡಿಜಿಟಲ್ ಕೃಷಿ ರೈತರ ಬದುಕನ್ನು ಕೂಡ ಹಸನ್ಮುಖಿಯನ್ನು ಮಾಡಿದೆ. ಈ ಮಾಹಿತಿಯಲ್ಲಿ ನಿಮಗೆ ನಿಜವಾಗ್ಲೂ ಖಂಡಿತ ಯಾವ ಪಾಯಿಂಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಒಂದಷ್ಟು ಶೇರ್ ಮಾಡಿ. ಯೂನಿಯನ್ ಬಜೆಟ್ 2026ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ರೈತರಿಗಾಗಿರ್ಬೋದು, ಹೈ ಸ್ಪೀಡ್ ರೈಲ್ ಆಗಿರ್ಬೋದು, ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.